ಮೀಸೆ ಇದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಪ್ಕಮಿಂಗ್ ಚಿತ್ರ ಆರಕ್ಷಕದಲ್ಲಿ ರಾಗಿಣಿ ಹೀರೋಯಿನ್ ಅನ್ನೋದು ಗೊತ್ತು. ಆದ್ರೆ ಚಿತ್ರದಲ್ಲಿ ತಮ್ಮ ಇಂಟ್ರೊಡಕ್ಷನ್ ಹಾಡೊಂದರಲ್ಲಿ ಬಿಕಿನಿ ಹಾಕಿದ್ದಾರಂತೆ ಅನ್ನೋದು ಗಾಂಧಿನಗರದ ಲೇಟೆಸ್ಟ್ ಸುದ್ದಿ. ಆದ್ರೆ ನಾನ್ ಯಾವುದೇ ಬಿಕಿನಿ ಬಟ್ಟೆ ತೊಟ್ಟಿಲ್ಲ ಅಂತ ನಟಿ ರಾಗಿಣಿ ಖಡಕ್ ಆಗಿ ಹೇಳಿ ಎಲ್ಲರ ಬಾಯ್ಗೂ ಬೀಗ ಹಾಕಿದ್ದಾರೆ. ಹೌದು, ನಟಿ ರಾಗಿಣಿಯ ಪ್ರಕಾರ ಆರಕ್ಷಕ ಚಿತ್ರದಲ್ಲಿನ ಇವರ ಇಂಟ್ರೊಡಕ್ಷನ್ ಸಾಂಗ್ಗೆ ಇಮ್ರಾನ್ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರಂತೆ. ಆದ್ರೆ ಇಲ್ಲಿ ಯಾವುದೇ ತುಂಡು ಬಟ್ಟೆಗಳನ್ನ ತಾವು ಧರಿಸಿಲ್ಲ ಅನ್ನುವ ರಾಗಿಣಿ ಈ ಹಾಡು 2012ರ ಸೂಪರ್ ಹಿಟ್ ಸಾಂಗ್ ಆಗತ್ತೆ ಅನ್ನೋ ಭರವಸೆ ನೀಡಿದ್ದಾರೆ. ನಟ ಉಪೇಂದ್ರ ಮತ್ತು ನಿರ್ದೇಶಕ ಪ್ರೇಮ್ ಒಟ್ಟಿಗೆ ಚಿತ್ರವೊಂದರಲ್ಲಿ ಅಭಿನಯಿಸಿದ್ದಾರೆ ಅನ್ನೋ ಸುದ್ದಿ ಎಷ್ಟು ಬೇಗ ಹರಡಿತ್ತೋ ಅಷ್ಟೇ ಬೇಗ ತಣ್ಣಗಾಗಿತ್ತು. ಇಷ್ಟಕ್ಕೆ ಸುಮ್ಮನಾಗದ ನಿರ್ಮಾಪಕ ಮುನಿರತ್ನ ರೆಬಲ್ ಸ್ಟಾರ್ ಅಂಬರೀಶ್, ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಲಕ್ಕಿ ಸ್ಟಾರ್ ರಮ್ಯಾ ಅವರ ಕಾಂಬಿನೇಷನ್ನಲ್ಲಿ ಯಮೇಂದ್ರ ಉಪೇಂದ್ರ ಚಿತ್ರವನ್ನ ಶುರು ಮಾಡುವ ಪ್ಲಾನ್ನಲ್ಲಿದ್ದಾರೆ. ಹೌದು, ಅಸಲು ಈ ಚಿತ್ರವನ್ನ ಸಾಧು ಕೋಕಿಲ ನಿರ್ದೇಶಿಸಬೇಕಾಗಿತ್ತು. ಆದ್ರೆ ಸಾಧು ಅವರು ಅನಾರ್ಕಲಿ ಚಿತ್ರದಲ್ಲಿ ಬ್ಯುಸಿಯಾಗಿರೋದ್ರಿಂದ ನಿರ್ಮಾಪಕ ಮುನಿರತ್ನ ಸುರೇಶ್ ಕೃಷ್ಣ ಅವರನ್ನ ಕರೆತಂದಿದ್ದಾರೆ. ಅಂದಹಾಗೆ ನಿರ್ದೇಶಕ ಸುರೇಶ್ ಕೃಷ್ಣ ಈ ಹಿಂದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕದಂಬ ಮತ್ತು ಜ್ಯೇಷ್ಠ ಚಿತ್ರಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಇದು ಸದ್ಯದ ಗಾಂಧಿನಗರದ ಲೇಟೆಸ್ಟ್ ಅಪ್ಡೇಟ್ಸ್. ಸರಸ್ವತಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.